ನಾಡ ಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಲ್ಲ, ಒಂದು ಧರ್ಮಕ್ಕೆ ಸೀಮಿತರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಟ್ಟಿದಂತಹ ಬೆಂಗಳೂರಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿಯವರು, ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥವರು, ದೇಶ ವಿದೇಶಗಳಿಂದ ಬಂದಿರತಕ್ಕಂಥವರು ಅವರವರ ಜೀವನಗಳನ್ನ ಕಟ್ಟಿಕೊಂಡು ಇವತ್ತು ಅವರವರು ತಮ್ಮ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು, ಅದಕ್ಕೆ ನಾಡಿನ ಕಟ್ಟಿದಂತವರು ಶ್ರೀ ಕೆಂಪೇಗೌಡರು. ಸೊ ಅವತ್ತು ಅವರು ಕಟ್ಟಿದಂತಹ ಬೆಂಗಳೂರನ್ನು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ನಮ್ಮ ಕಡೆನೂ 45 ಕಿಲೋಮೀಟರ್ ಅಲ್ಲಿ ನಾವು ಇದೀವಿ, ನಮ್ಮ ಕಡೆನೂ ಬರ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೇ ರೀತಿ ಅವರ ಹಾದಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿ ಅಣ್ಣ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ, ಫಸ್ಟ್ ಸ್ಕೂಲ್ಸ್ ಅನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತಾರೆ. ನಾವ್ ಇವತ್ತು ಅವ್ರ ಬೇಸಿಕ್ ನೀಡ್ಸ್ ಏನೇನ್ ಬೇಕು ಅದನ್ನೆಲ್ಲ ಕೊಟ್ರೆ ನಾಳೆ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರ ಊರನ್ನ, ಅವ್ರ ತಾಲೂಕನ್ನ, ಅವರ ರಾಜ್ಯವನ್ನಾಗ್ಲಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರು ಈ ಕೆಲಸಕ್ಕೆ ಕೈಗೊಂಡಿದ್ದಾರೆ. ಸೊ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಕೆಲಸಗಳನ್ನು ಮುಂದುವರಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಈ 4 ಮಾತುಗಳನ್ನ ಅವಕಾಶ ಮಾಡ್ತಿದ್ದಾರೆ ಎಲ್ರಿಗೂ, ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನೊಂದು ದಿನ ಏನಕ್ಕೆ ವಿಶೇಷವಾದ ದಿನ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈ ನಾಡನ್ನ ಕಟ್ಟಿದಿ ನಮಗೆ ಜೀವನ ಮಾಡೋದಕ್ಕೆ ಅರ್ಪಿಸಿದಂತಹ ಶ್ರೀ ನಾಡ ಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಆಚರಣೆ ಮಾಡ್ತಾ ಇದೀವಿ. ಸೊ ಆವತ್ತಿನ ದಿನ ನಾವು ಏನಾದ್ರೂ ಒಳ್ಳೆ ಕೆಲಸಗಳು ಮಾಡಬೇಕು. ಅವತ್ತು ಒಂದೇ ದಿನ ಅಂತಲ್ಲ, ಪ್ರತಿದಿನನೂ ಒಳ್ಳೆ ಕೆಲಸ ಮಾಡಬೇಕು. ಅದೇ ರೀತಿ ಅವರ ಹಾದಿಯಲ್ಲಿ ನಾವು ಇವತ್ತು ಸರ್ಕಾರಿ ಶಾಲೆ ಕದರನಾಯಕನಹಳ್ಳಿ ವೈವಿಧ್ಯನಹಳ್ಳಿ ಸ್ಟೇಷನ್ ಹತ್ರ ನಾವು ಇವತ್ತು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ, ಅದೇ ರೀತಿ ಸ್ಕೂಲ್ಗೆ ನರಸಿಂಹಮೂರ್ತಿ ಅಣ್ಣವರು ಮಾಡರ್ನ್ ಡೆಸ್ಕ್ಗಳನ್ನ, ಸ್ಮಾರ್ಟ್ ಟಿವಿಗಳನ್ನ, ಮತ್ತೆ ಅದೇ ರೀತಿ ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ, ಒಳ್ಳೆ ಕೆಲಸಗಳನ್ನ ಪ್ರಾರಂಭಿಸಿದ್ದಾರೆ. ಇನ್ನು ಅನೇಕ 2 ವರ್ಷಗಳಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ದೇವರು ನೀಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಇನ್ನೊಂದು ವಿಶೇಷ ಹೇಳೋದು ಅಂದ್ರೆ, ನಾಡ ಪ್ರಭು ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತರಲ್ಲ, ಒಂದು ಧರ್ಮಕ್ಕೆ ಸೀಮಿತರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಕಟ್ಟಿದಂತಹ ಬೆಂಗಳೂರಲ್ಲಿ ಅನೇಕ ಧರ್ಮದವರು, ಅನೇಕ ಜಾತಿಯವರು, ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥವರು, ದೇಶ ವಿದೇಶಗಳಿಂದ ಬಂದಿರತಕ್ಕಂಥವರು ಅವರವರ ಜೀವನಗಳನ್ನ ಕಟ್ಟಿಕೊಂಡು ಇವತ್ತು ಅವರವರು ತಮ್ಮ ಪಾಡಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಕಾರಣಕರ್ತರು, ಅದಕ್ಕೆ ನಾಡಿನ ಕಟ್ಟಿದಂತವರು ಶ್ರೀ ಕೆಂಪೇಗೌಡರು. ಸೊ ಅವತ್ತು ಅವರು ಕಟ್ಟಿದಂತಹ ಬೆಂಗಳೂರನ್ನು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ. ನಮ್ಮ ಕಡೆನೂ 45 ಕಿಲೋಮೀಟರ್ ಅಲ್ಲಿ ನಾವು ಇದೀವಿ, ನಮ್ಮ ಕಡೆನೂ ಬರ್ತಾ ಇದೆ, ಇಂಡಸ್ಟ್ರಿಗಳು ಬರ್ತಾ ಇದೆ. ಅದೇ ರೀತಿ ಅವರ ಹಾದಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನರಸಿಂಹಮೂರ್ತಿ ಅಣ್ಣ ಅವರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ, ಫಸ್ಟ್ ಸ್ಕೂಲ್ಸ್ ಅನ್ನ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳಾಗ್ತಾರೆ. ನಾವ್ ಇವತ್ತು ಅವ್ರ ಬೇಸಿಕ್ ನೀಡ್ಸ್ ಏನೇನ್ ಬೇಕು ಅದನ್ನೆಲ್ಲ ಕೊಟ್ರೆ ನಾಳೆ ಅವರು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರ ಊರನ್ನ, ಅವ್ರ ತಾಲೂಕನ್ನ, ಅವರ ರಾಜ್ಯವನ್ನಾಗ್ಲಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಅವರು ಈ ಕೆಲಸಕ್ಕೆ ಕೈಗೊಂಡಿದ್ದಾರೆ. ಸೊ ಅವ್ರಿಗೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡ್ಲಿ, ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಈ ಕೆಲಸಗಳನ್ನು ಮುಂದುವರಿಸಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಈ 4 ಮಾತುಗಳನ್ನ ಅವಕಾಶ ಮಾಡ್ತಿದ್ದಾರೆ ಎಲ್ರಿಗೂ, ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನೊಂದು